ಪತ್ರಿಕಾಗೋಷ್ಠಿಗೆ ಮೊದಲನೇದಾಗಿ ಪತ್ರಿಕಾ ಬಳಗದ ಎಲ್ಲ ಮಿತ್ರರನ್ನ ಸ್ವಾಗತ ಮಾಡ್ತಾ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಈಗಾಗಲೇ ಕಳೆದ ಹಲವಾರು ತಿಂಗಳುಗಳಿಂದ ವರ್ಷಗಳಿಂದ ಕೂಡ ತಪ್ಪಾಗಲಿಕ್ಕಿಲ್ಲ, ಇಳಕಲ್ ನಗರದಲ್ಲಿ ನೀರಿನ ಬವಣೆ ತಪ್ಪಿಲ್ಲ. ಪ್ರತಿದಿನವೂ ಒಂದಿಲ್ಲ ಒಂದು ವಾರ್ಡ್ನವರು ನೀರು ಬೇಕು ಅಂತೇಳಿ ನಗರಸಭೆಗೆ ಮುತ್ತಿಗೆ ಆಗ್ತಕ್ಕಂಥದ್ದು ಸಾಮಾನ್ಯವಾಗಿದೆ. ನಾನು 9ನೇ ತಾರೀಕಿನ ದಿವಸ ಘಟನೆ ಏನಾಯಿತು, ಸಾರ್ವಜನಿಕರು ಬಂದಿದ್ದಾರೆ. ಅಲ್ಲಿ ಆ ಸಾರ್ವಜನಿಕರ ಮೇಲೆ ಏನು ಕಮಿಷನರ್ ಅವತ್ತು ಆಫೀಸ್ನಲ್ಲಿ ಇರಲಿಲ್ಲ, 12 ಗಂಟೆಗೆ ಅವ್ರು ಬಂದಾಗ ಅವ್ರು ಇರಲಿಲ್ಲ. ಅವರು ಸುರಕ್ಷೆಗೆದ್ದು ಕಮಿಷನರ್ ಬರೋವರೆಗೂ ನಾವು ಕದಲೋದಿಲ್ಲ ಅಂಥೇಳಿ ಗೇಟ್ ಹಾಕ್ಕೊಂಡು ಧರಣಿ ಸತ್ಯಾಗ್ರಹ ಮಾಡ್ಯಾರ. 3 ತಾಸಿನ ನಂತರ ಕಮಿಷನರ್ ಬಂದು ಸಂಜಯಿಸಿಗೆ ಕಳಿಸ್ಯಾನ. ಆ ಸಂದರ್ಭದಲ್ಲಿ ಅವರು ಸಾರ್ವಜನಿಕರು ಕೂಡ ತಪ್ಪಾಗೈತೆ, ಕ್ಷಮಿಸ್ಬೇಕು ಅಂತೇಳಿ ಕೇಳಿದ್ದಾರೆ, ಕ್ಷಮೆಯನ್ನು ಕೇಳಿದ್ದಾರೆ. ಹೆಣ್ಮಕ್ಳು ಕೇಳಿದ್ದಾರೆ, ಗಂಡ್ಮಕ್ಳು ಕೇಳಿದ್ದಾರೆ. ಜೊತೆಗೆ ಅವರು ಸಮಜಾಯಿಸಿ ಕಳಿಸಿದ ನಂತರ ಮರುದಿವಸ ಕಮಿಷನರು FIR ಮಾಡ್ಯಾರ. 2 ಹೆಣ್ಮಕ್ಳು ಗಂಡ್ಮಕ್ಳು ಒಂದಿಷ್ಟು ಮಂದಿ 7 ಜನರನ್ನ, ಒಟ್ಟು 9 ಜನರ ಹೆಸರು ಹಾಕಿ FIR ಮಾಡ್ಯಾರ. ಇನ್ನು ಉಳಿದವರು ಇನ್ನಿತರಂತ ಬರೆದಿದ್ದಾರೆ. ಅರೆ, ಕುಡಿಯೋಕೆ ನೀರಿಲ್ಲ, ನೀರು ಕೊಡ್ರಿ ಅಂತ ಕೇಳಲಿಕ್ಕೆ ಹೋದವ್ರ ಮೇಲೆ FIR ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆದ್ರಿಂದ ನಾನು ನಿನ್ನೆ ದಿವಸ ನಮ್ಮ ನಗರಸಭೆಯ ಎಲ್ಲ ಸದಸ್ಯರನ್ನ ಮುಖಂಡರನ್ನ ಕರ್ಕೊಂಡು DC ಅವ್ರ ಹತ್ರ ಹೋಗಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಇದು ಆಗಿರ್ತಕ್ಕಂಥ ಘಟನೆ ತಪ್ಪು. ಸಾರ್ವಜನಿಕರಿಗೆ ಈ ರೀತಿ ನೀರು ಕೊಡದೇನೆ ಅವ್ರ ಮೇಲೆ FIR ಮಾಡಿ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಈ ಕೆಲಸ ಏನಿದೆಯಲ್ಲ, ಈ ಕ್ಷೇತ್ರದ ಶಾಸಕನ ಒತ್ತಡದಿಂದ ಆಗಿರ್ತಕ್ಕಂಥದ್ದು ಅನ್ನೊಂದು ಮಾತನ್ನು ಕೂಡ ನಾನು ಸ್ಪಷ್ಟವಾಗಿ DC ಅವರಿಗೆ ಹೇಳಿದ್ದೇನೆ. FIR ಆಗಿದೆ. ನಾವು SP ಅವ್ರ ಹತ್ರ ಕೂಡ ಹೋಗಿ ಹೇಳಿದ್ವಿ, ಈ ರೀತಿ ನೀವು FIRಗಳನ್ನು ಮಾಡಿಕೊಂಡ್ರೆ ಹೇಗೆ ಅಂತೇಳಿ. ಅವ್ರು ಹೇಳಿದ್ರು, ನಾವು ಯಾರು ಈಗ ಅರೆಸ್ಟ್ ಮಾಡಿಲ್ಲ, ಮಾಡೋದೂ ಇಲ್ಲ ಅಂತಲೂ ಕೂಡ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಇದು ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಬಹುದೊಡ್ಡ ಸಮಸ್ಯೆ. ಇದು ಬರೀ ಕೇವಲ ಲಕ್ಷ್ಮೀನಗರದ ನಿವಾಸಿಗಳದ್ದು ಒಂದೇ ಅಲ್ಲ, ಇಡೀ ನಗರದ ಎಲ್ಲ ಜನರು ಅವಶ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ನೀರು. ಈಗ ಮನುಷ್ಯನಿಗೆ ಅತಿ ಅವಶ್ಯವಾಗಿರ್ತಕ್ಕಂಥದ್ದು ಯಾವುದು ಇವತ್ತು ಅಂತಂದ್ರೆ ನೀರು ಮತ್ತು ಕರೆಂಟ್. ಕರೆಂಟ್ ಇಲ್ದೇನೂ ನಡೀಲಾರ್ದಂಥ ಪರಿಸ್ಥಿತಿ ಐತೆ, ನೀರಿಲ್ದೇನೂ ನಡೀಲಾರ್ದಂಥ ಪರಿಸ್ಥಿತಿ ಐತೆ. ಆದ್ರಿಂದ ಮತ್ತೆ ಮೂಲಭೂತ ಸೌಲಭ್ಯಗಳನ್ನು ಕೇಳದ ಸಾರ್ವಜನಿಕರು ಕೇಳೋದು ಯಾರು ಕೇಳಬೇಕು? ಅವ್ರು ಕೇಳಿದ್ದಾರೆ. ಅವ್ರು ಕೇಳಿದಾರ ಮೇಲೆ FIR ಮಾಡೋಂಥದ್ದು ಯಾವ ಸರಿ ಅಂತ ಹೇಳಿದಾಗ SP ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ನಾವು ಹೇಳಿದ್ವಿ, ಈ ಕೇಸ್ ವಾಪಸ್ ತಗೋಬೇಕು DC ಅವರಿಗೆ ಮತ್ತು SP ಅವರಿಗೆ. ಆಮೇಲೆ ಯಾರನ್ನು ಕೂಡ ಅರೆಸ್ಟ್ ಮಾಡಬಾರ್ದು ಅಂತಲೂ ಕೂಡ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು DC ಅವರು ನಾವು ಪ್ರತಿಭಟನೆ ಮಾಡ್ತು ಅಂತ ಹೇಳಿದಾಗ 1 ವಾರದ ಕಾಲಾವಕಾಶವನ್ನು ಅವ್ರು ಕೇಳಿದ್ದಾರೆ. 1 ವಾರದ ಕಾಲಾವಕಾಶ, ಅದರೊಳಗೆ ಕುಡಿಯೋ ನೀರಿನ ಸಮಸ್ಯೆನ ಸರಿ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಅಂತೂ ಕೊಟ್ಟಿದ್ದಾರೆ. ಮತ್ತು ನಿನ್ನೆ ನಾನು ಕೂಡ SP DC ಅವ್ರನ್ನ ಭೇಟಿ ಆದ ನಂತರ ಆಲಮಟ್ಟಿ ಡ್ಯಾಮ್ಗೂ ಕೂಡ ಹೋಗಿ ಬಂದಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ವಿ, ಅಲ್ಲಿ ದಿನದ 23 ತಾಸು 24 ತಾಸು ಪಂಪಿಂಗ್ ಆಗ್ತಾ ಇದೆ ಅಂತೇಳಿ ತೋರಿಸ್ತಾ ಇದ್ದಾರೆ. ಆದ್ರೆ ಅವ್ರು ಹೇಳ್ತಕ್ಕಂಥದ್ದು ಏನಂದ್ರೆ, ವೋಲ್ಟೇಜ್ ಡ್ರಾಪ್ ಇರೋದ್ರಿಂದ ನೀರು ಹೆಚ್ಚು ಪಂಪ್ ಮಾಡ್ಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ.
ಅನ್ನೋ ಒಂದು ಮಾತನ್ನ ಅಲ್ಲಿರ್ತಕ್ಕಂಥ ಟೆಕ್ನಿಕಲ್ ಪರ್ಸನ್ ಅಂದ್ರೆ ಸಿಬ್ಬಂದಿ ವರ್ಗದವರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಬಟ್ ಪುಸ್ತಕದಲ್ಲಿ ಎಲ್ಲಾನು ಪ್ರತಿನಿತ್ಯನೂ 23-24 ತಾಸು ಪಂಪಿಂಗ್ ಆಗಿರ್ತಕ್ಕಂಥದ್ದನ್ನು ತೋರಿಸಿದ್ದಾರೆ. ಈ ಒಂದು ವ್ಯವಸ್ಥೆ ಇದು 2 ವರ್ಷದಿಂದ ಇತ್ತೀಚೆಗೆ ಯಾಕೆ ಇದು ಸಮಸ್ಯೆ ಆಗಿದೆ? ಮೊದಲು ವಿಯೋಲಿಯಾ ಕಂಪನಿ ಅಂತ ಹೇಳಿ ಅವ್ರು ಏನು ಈ ನಮ್ಮ ಕಾಮಗಾರಿ ಎಕ್ಸಿಕ್ಯೂಷನ್ ಮಾಡಿದ್ರು, ಅವರು ಅದನ್ನು ಮೇಂಟೈನ್ ಮಾಡ್ತಿದ್ರು. ಈ ಶಾಸಕರು ಬಂದ ನಂತರ ಅವ್ರನ್ನ ಬಿಡಿಸಿ, ಈ ಕಮಿಷನರ್ ಬಂದ ನಂತರ ಅವ್ರನ್ನ ಬಿಡಿಸಿ ಬೇರೆದವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಅನುಭವ ಇಲ್ಲ, ಇಲ್ಲೇ ಲೋಕಲ್ದವ್ರು ಯಾರ್ಯಾರೋ ಮಾಡ್ತಾರೆ. ಹೀಗಾಗಿ ಸಮಸ್ಯೆ ಉದ್ಭವ ಆಗ್ಯದ. ಒಂದನೇದ್ದು ಕೇಳ. ಅದ್ರ ಜೊತೆಗೆ ಕ್ಷೇತ್ರದ ಶಾಸಕ ಕಾಶಪ್ಪನವರು ಊರಿನ ಇಲ್ಕಲ್ ನಗರದ ಜನರ ನೀರಿನ ಸಮಸ್ಯೆಯನ್ನ ಬಗೆಹರಿಸೋದು ಬಿಟ್ಟು ತನ್ನ ರಿಸಾರ್ಟ್ಗೆ 2 ಇಂಚ್ ಪೈಪ್ಲೈನ್ ಇದರಿಂದ ತಗೊಂಡೋಗಿದ್ದಾನೆ. 24/7 ಏನು ಸ್ಕೀಮ್ ಐತೆ ಅಲ್ಲಿಂದನ ನೇಕಾರ ಕಾಲನಿಯಿಂದ ಕಂದಗಲ್ಲ ರಸ್ತೆಯ ನೇಕಾರ ಕಾಲನಿಯಿಂದ 2 ಇಂಚ್ ಪೈಪ್ಲೈನ್ ತನ್ನ ರಿಸಾರ್ಟ್ಗೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಂಡ್ಗೆ ಬೇಕಲ್ಲ ನೀರು, ಇಲ್ಲಿಂದ ನೀರು ಒಯ್ತಕ್ಕಂಥದ್ದು. ಇಲ್ಲಿ ಜನ ನೀರಿಲ್ಲ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ, ಕುಡಿಯಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಶಾಸಕನಿಗೆ ಫಿಶ್ ಪಾಂಡಿಗೆ ನೀರು ಬೇಕು, ಈತನ ಸ್ವಿಮ್ಮಿಂಗ್ ಪೂಲಿಗೆ ನೀರು ಬೇಕು. ಅದು ಯಾವ ವ್ಯಾಪ್ತಿ? ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವ್ರಿಗೆ 2 ಇಂಚಿನ ಪೈಪ್ಲೈನ್ ಹಾಕಿ ಕಮಿಷನರ್ ಹೆಂಗ್ ಕೊಟ್ಟ? ಯಾರು ಪರ್ಮಿಷನ್ ಕೊಟ್ಟವರು? ಯಾರು ಹೇಳೋರು ಕೇಳೋರಿಲ್ವಾ? ಹೀಗಾದ್ರೆ ಸಾರ್ವಜನಿಕರ ಜೀವನ ಹೇಗೆ? ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಅಂತೇಳಿ ಮಾಡಿರ್ತಕ್ಕಂಥ ಒಂದು ಯೋಜನೆಯಿಂದ ನಮ್ಮ ಐಷಾರಾಮಿ ಜೀವನಕ್ಕೆ ಬೇಕು ಅಂತೇಳಿ ಒಬ್ಬ ಶಾಸಕ ತಗೊಂಡು ಹೋದ್ರ ಮತ್ತೆ ಗತಿ ಏನು? ಇದನ್ನು ಕೂಡ ಡಿ ಸಿ ಅವರ ಗಮನಕ್ಕೆ ತಂದಿದ್ದೀವಿ ನಾವು. 2 ಇಂಚಿನ ಪೈಪ್ ಲೈನ್ ಹಾಕೊಂಡು ಹೋಗ್ಯಾರ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದು ರಿಸಾರ್ಟ್, ಇಲ್ಲಿ ಬರಲ್ಲ. ಇಲ್ಕಲ್ ನಗರದ ವ್ಯಾಪ್ತಿ ಅಲ್ಲ. ಇಲ್ಕಲ್ ನಗರದ ವ್ಯಾಪ್ತಿಯಲ್ಲಿ ಕೇಳಿದ್ರು ಕೂಡ ಎಷ್ಟು? 1/2 ಇಂಚಿನ ಪೈಪ್ ಲೈನ್ ಹಾಕಿ ಕೊಡ್ಬೇಕು. ಬಹಳ ಅಂದ್ರೆ ಇಲ್ಕಲ್ ನಗರದ ವ್ಯಾಪ್ತಿಯಲ್ಲಿ ಎದಾರಪ್ಪ ನಗರಸಭೆ ವ್ಯಾಪ್ತಿಯಲ್ಲಿ ಬರುತ್ತಂದ್ರೆ 1/2 ಇಂಚಿನ ಪೈಪ್ ಲೈನ್ ಮಾತ್ರ ಹಾಕ್ಲಿಕ್ಕೆ ಅವಕಾಶ ಐತಿ, ಯಾರಿಗಿಲ್ಲ ಅನ್ನಕ್ಕಿಲ್ಲ. ಆದ್ರೆ ಸ್ವಿಮ್ಮಿಂಗ್ ಪೂಲ್ಗೆ, ಫಿಶ್ ಪಾಂಡ್ಗೆ ನೀರು ಕೊಡೋದಕ್ಕಲ್ಲ. ಈಗಾಗಲೇ ನಾನು ಕೆರೆ ತುಂಬತಕ್ಕಂಥ ಯೋಜನೆಯಲ್ಲಿ ಶಿವನಗುತ್ತಿ ಕೆರೆ ತುಂಬಿದೀವಿ. ಆ ಕೆರೆ ತುಂಬ ಯೋಜನೆಯಿಂದ ಆ ಕೆರೆಯಲ್ಲಿ ನೀರೈತೆ. ಈ ಕೆರೆಯಲ್ಲಿ ನೀರಿದ್ದರಿಂದ ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡನು ಶಾಸಕ. ಎಲ್ಲಿಗೆ? ತನ್ನ ರಿಸಾರ್ಟ್ಗೂ ಮಾಡ್ಕೊಂಡಿದ್ದಾನೆ ಕೆರೆಯಿಂದ. ಅದು ಸಾರ್ವಜನಿಕವಾಗಿ ಪಾಪ ರೈತರಿಗೆ ಬೇಕದು, ಈತನ ಐಷಾರಾಮಿ ಜೀವನಕ್ಕೆ ಬೇಕು. ಜೊತೆಗೆ ಇವತ್ತು ನಾನು ಜನರಲ್ಲಿ, ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಇಲ್ಕಲ್ ನಗರದ ಯಾವ ಜನತೆಯೂ ಕೂಡ ದಯವಿಟ್ಟು ಯಾರು ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಂಥ 100 ಕೇಸ್ಗಳಾದರೂ ನಾವು ನೀವೆಲ್ಲರೂ ಸೇರಿ ಎದುರಿಸೋಣ. ಸಾರ್ವಜನಿಕವಾಗಿ ಬೇಡಿಕೆಗಳನ್ನ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಿಮ್ಮ ಜೊತೆಯಲ್ಲಿ ನಾನು ಇದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟವನ್ನು ಇನ್ನೂ ತೀವ್ರಗತಿಯಲ್ಲಿ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಕ್ಷೇತ್ರದ ಶಾಸಕ ಮತ್ತು ಅಧಿಕಾರಿ ವರ್ಗದವರು ಕೊಡ್ಲಿಕ್ಕೆ ಬಯಸ್ತೀನಿ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು. ಬೇಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಅದ ಮುಂದೆ ಬರ್ತಕ್ಕಂಥ ಸಮಸ್ಯೆಯನ್ನು ಎದುರಿಸಬೇಕಾಗಿರೋ ಅವರು, ಸಾರ್ವಜನಿಕರಲ್ಲ. ಆದ್ರಿಂದ ಅಧಿಕಾರಿ ವರ್ಗದವ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಕಂದಾಯ ಇಲಾಖೆ ಇರಲಿ, ನಗರಸಭೆ ಕಮಿಷನರ್ ಇರಲಿ, ಯಾರೇ ಇರಲಿ, ನೀವು ಕಾನೂನಾತ್ಮಕವಾಗಿ ಕೆಲಸ ಮಾಡಿದರೆ ಸರಿ. ಇಲ್ಲದೆ ಇದ್ರೆ ನೀವು ಮುಂದಿನ ದಿನಮಾನಗಳಲ್ಲಿ ಕಾನೂನಾತ್ಮಕವಾಗಿ ಆ ಸಮಸ್ಯೆಯನ್ನ ನಿಮ್ಮ ಮೈ ಮೇಲೆ ಹಾಕೋಬೇಡಿ. ಮತ್ತಿಲ್ಲಿ ಅಕ್ರಮ ಮರಳು ದಂಧೆ ನಡೆದು ಲೋಕಾಯುಕ್ತರು ಬಂದು ಒಂದು ರೇಡನ್ನು ಮಾಡಿದರು. ಮಾಡಿದಾಗ ಯಾರೋ
ಪತ್ರಕರ್ತರು ಕೇಳಿದರು, ಏನ್ರಿ ರೇಡ್ ಆಗಿದೆಯಲ್ಲ, ಇದು ಆಡಳಿತದ ವೈಫಲ್ಯನ ಹೇಗೆ ಅಂತ ಕೇಳಿದ್ರು. ಕಳ್ರಿ, ಶಾಸಕ ಹೇಳ್ತಾನ, ಕಳ್ರಿ ಕಳ್ಳರು ಕಳು ಮಾಡ್ತಾರ, ಅವ್ರು ಕಳ್ರೇನು ಹೇಳಿ ಕೇಳಿ ಬರ್ತಾರನ? ಏನು ಮನೆ ಕಳು ಮಾಡ್ತಾರಲ್ಲ ಅವ್ರಿಗೆ ಕಳ್ರ ಅಂತಾರ. ಅವ್ರು ಹೇಳಿ ಕೇಳಿ ಬರೋದಲ್ಲ, ಬಾಗಿಲ ಹಾಕಿದ್ದು ಮುರಿದು ಕಾಸಿ ಕಳು ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆ ಕಳ್ರ ಅಂತಾರೆ, ಒಪ್ತೀನಿ. ಇದು ಹಗಲು ರಾತ್ರಿ ಕಳು ಮಾಡ್ತಾರಲ್ಲ, ಕಳ್ರು ಯಾರ ಮಕ್ಳದಾರ? ಆ ಕಳ್ಳರು ಶಾಸಕನ ಮನೆಯಲ್ಲೇ ಅದರ, ಶಾಸಕನ ಪಕ್ಕದಲ್ಲೇ ಇರ್ತಾರ. ಏನು ಈ ಮರಳು ಮಾಫಿಯಾ, ಹುಣಗುಂದ್ ಮರಳು ಮಾಫಿಯಾ ಗ್ಯಾಂಗಿನ ನರಗುಂದ್ ಮಾಂತೇಶ್ ಎಲ್ಲಿರ್ತಾನ? ಆತ ಕಳು ಮಾಡಿ ಯಾರಿಗೆ ಕೊಡ್ತಾನ? ಯಾರಿಗೆ ಮುಟ್ಟುತ್ತದು? ಸುದ್ದಿಗಾರರ ಮುಂದೆ ಹೇಳ್ತಾನ, ಕಳ್ರಿ ಕಳು ಮಾಡ್ತಾರ, ಯಾರಿಗೆ ಹೇಳಿ ಬರ್ತಾರ, ಕೇಳಿ ಬರ್ತಾರ ಅಂತ. ಕಳು ಮಾಡಕ್ಕೆ ಹಚ್ಚಿದವನ ನೀನು, ಕಳ್ರು ಬರ್ತಾರಂತೇಳಿ ಆರ್ಕಿ ಉತ್ತರ ಕೊಡ್ತಕ್ಕಂಥದ್ದು. ಏನ್ ತನಗೇನು ಸಂಬಂಧ ಇಲ್ಲ, ಬಾರಿ ಸಾಚಾ ಅನ್ನೋದಿನ್ಸ್. ಯಾರ ಕೇಳಿದ್ರಿಲ್ಲ, ಏನು ದೂರ ಕೊಟ್ಟಿಲ್ಲ, ದೂರ ಕೊಟ್ಟಲ್ಲೇ ಮತ್ತೆ ಲೋಕಾಯುಕ್ತರು ಬಂದಿದ್ದು, ಅವ್ರಂತ ಹಂಗ ಬಂದಿಲ್ಲಲ್ಲ. ನೋಡಿ ಇಲ್ಲಿ ಈ ಕ್ಷೇತ್ರದಲ್ಲಿ ಯಾವ ರೀತಿ ದುರಾಡಳಿತ ನಡೆದಕ್ಕೆ ಅನ್ನೋದಕ್ಕೆ ಒಂದು ಉದಾಹರಣೆ. ಕಳೆದ 42 ದಿವಸದಿಂದ ಇದ್ದಲಿಗಿ ಹಾಗೂ 10 ಗ್ರಾಮಗಳು ಸಂತ್ರಸ್ತರು, ಮುಳುಗಡೆ ಸಂತ್ರಸ್ತರು, ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಆಮೇಲೆ ಇರ್ತಕ್ಕಂಥ ಶೆಡ್ಗಳನ್ನು ರಿಪೇರಿ ಮಾಡಿ ಕೊಡ್ರಿ ಅಂತೇಳಿ 42 ದಿವಸದಿಂದ ಇವತ್ತಿಗೆ 42ನೇ ದಿವಸ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಒಮ್ಮೆ ಹೋಗಿ ಅಧಿಕಾರಿಗಳೇನೋ ಕರ್ಕೊಂಡಂಗೆ ಹೋಗಿ ಹೇಳಿ ಬಂದದ್ದು ತಿರುಗಿ ವಾಪಸ್ಸು ನೀವು ಅದಿರೋ ಸತ್ತಿರೋ ಬಿಟ್ಟಿರೋ ಅಂತೇಳಿ ಯಾವತ್ತು ಒಳ್ಳೆ ಕೂಡ ನೋಡಿಲ್ಲ ಈ ಕ್ಷೇತ್ರ ಶಾಸಕ. ಈ ಶಾಸಕನಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಹಣ ಮತ್ತು ಅಧಿಕಾರ. ಅದನ್ನು ಬಿಟ್ರೆ ಯಾವ ಸಾರ್ವಜನಿಕರ ಬೇಕು ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಒಂಥರ ಹಿಟ್ಲರ್ ರಾಜಕಾರಣವನ್ನ ರಾಜ್ಯದ ಹಿಟ್ಲರ್ನ ಮಾದರಿಯಲ್ಲಿ ಒಂದು ಈ ಹುಣಗುಂದ ತಾಲೂಕಿನ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೀನಿ. ಕ್ಷೇತ್ರ ಜನತೆ ಈಗಾಗಲೇ ರೋಷಿ ಹೋಗಿದ್ದಾರೆ. ಯಾಕಂದ್ರೆ ಯಾರು ಏನು ಕೇಳಕ್ ಹೋದ್ರೂ ಉತ್ತರ ಇಲ್ಲ. ಗ್ರಾಮೀಣ ಭಾಗದಲ್ಲೂ ಅಷ್ಟೇ ಸಮಸ್ಯೆ ಅದಾವ. ನಾನೀ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಅವಧಿಯಲ್ಲಿ ಜಲಜೀವನ್ ಮಿಷನ್ನಲ್ಲಿ ಕೃಷ್ಣಾ ನದಿಯಿಂದ ಪ್ರತಿ ಗ್ರಾಮಕ್ಕೂ ನೀರು ಕೊಡ್ತಕ್ಕಂಥ ಯೋಜನೆ ಮಾಡಿವಿ, ಇನ್ನು ಪ್ರಾರಂಭ ಮಾಡಿಸಿವಿ, ಇವತ್ತವರೆಗೆ ಅದು ಮುಗಿತಾ ಇಲ್ಲ. ಬರೀ ಕೇವಲ ಯಾವುದೇ ಕಾಮಗಾರಿ ಬರಲ್ಲ ಅದರಿಂದ ಕಮಿಷನ್ ಹೊಡೆದ ಹೊರತಾಗಿ ಅದನ್ನ ಅಭಿವೃದ್ಧಿ ಮಾಡೋದಿಲ್ಲ. ಇಲ್ಲ ನಿಮ್ಮ ಕಣ್ಣೆದುರಿಗಿದೆ ಈ ನೀರಿನ ಸಮಸ್ಯೆ ಎಂದೋ ಮುಗಿದೋಗ್ತು. ಈ ಟ್ಯಾಂಕ್ ನಿಲ್ಲಿಸ್ತಾ ಬೇರೆ ಕಡೆ ಕಟ್ಸ್ತಾನ, ಯಾಕೆ ಕಟ್ಸಿಲ್ಲಪ್ಪ, ಅದೇ ಜಾಗದ ಕಟ್ಟಕತ್ತಾರಲ್ಲ. ಮೊದ್ಲೇನು ಹೇಳಿದ, ದೊಡ್ಡ ನೋಡಕ್ ಬುದ್ಧಿ ಇಲ್ಲ ಅಲ್ಲಿ ಕಟ್ಟ್ಯಾನಂತ. ಈಗ ನಿನಗೆ ಬುದ್ಧಿ ಎಲ್ಲಿ ಹೋಗಿತ್ತೆ? ಅಲ್ಲೇನ ಕ್ರೀಡಾಂಗಣಕ್ಕೆ ಏನು ತೊಂದರೆ ಆಗೈತಿ? ಕ್ರೀಡಾಂಗಣಕ್ಕೂ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗನ ಅಲ್ಲೇ ಟ್ಯಾಂಕ್ ಕಟ್ಟಿದ್ವಿ. ಟ್ಯಾಂಕ್ ಯಾಕೆ ಬಂದ್ ಮಾಡಿದ್ವಿ? ಟ್ಯಾಂಕ್ ನೀವು ಬಂದ್ ಮಾಡಿಸಿದ್ದೆ ಅದಕ್ಕೆ ಕಮಿಷನ್ಗೋಸ್ಕರ. ಕಮಿಷನ್ ಬಂದ ಮೇಲೆ ಪ್ರಾರಂಭ. ಇದು ಈ ಕ್ಷೇತ್ರದಲ್ಲಿ ನಡೆದಿರ್ತಕ್ಕಂಥದ್ದು. ಆದ್ರಿಂದ ಜನರಿಗೋಸ್ಕರ ಇರ್ತಕ್ಕಂಥ ಶಾಸಕನನ್ನ ಆಯ್ಕೆ ಮಾಡಬೇಕಾಗಿತ್ತು. ಆದ್ರ ತಪ್ಪಿ ತನ್ನ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಶಾಸಕನ ಆಯ್ಕೆ ಈ ಕ್ಷೇತ್ರದಲ್ಲಿ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ಕ್ಷೇತ್ರದ ಜನತೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮರಳು ಮಾಫಿಯಾ ಮಾಡ್ತಕ್ಕಂಥವ್ರು ಇವರೇ, ಯಾರೋ ಕಳ್ರಂತ ಹೇಳೋದು. 2 ಇಂಚಿನ ಪೈಪ್ಲೈನ್ ಹಾಕ್ಯಂದು ಫಿಶ್ ಪಾಟ್ಗೆ ರೆಸಾರ್ಟ್ಗೆ ನೀರು ತಗೊಂಡು ಹೋಗೋರು ಜನರಿಗೆ ನೀರು ಇಲ್ದಂಗೆ ಮಾಡತಕ್ಕಂಥದ್ದು. ಈ ರೀತಿ ಸ್ವಾರ್ಥಕ್ಕಾಗಿ ಅಧಿಕಾರವನ್ನ ಚಲಾವಣೆ ಮಾಡತಕ್ಕಂಥ ಇಂಥ ಒಬ್ಬ ಕ್ಷೇತ್ರನ ಶಾಸಕನ ಪಡೆದದ್ದು ನಮ್ಮ ದುರ್ದೈವ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ
ಯಾವತ್ತೂ ಕೂಡ ಒಬ್ಬ ಶಾಸಕ ಆದವನು ಸಾರ್ವಜನಿಕರ ಕುಂದುಕೊರತೆಗಳಿಗೆ ಸ್ಪಂದನೆ ಮಾಡೋರು. ಇಲ್ಲಿ ನೀರು ಕೇಳಿದ್ರೆ ಕೇಸ್ ಹಾಕ್ಸ್ತಾನ, ಅಲ್ಲಿ 42 ದಿವಸ ಆತವ್ರು ಕುಂತು ಅವ್ರಿಗೆ ಒಂದು ಸಮರ್ಪಕವಾದ ಉತ್ತರ ಕೊಟ್ಟಿಲ್ಲ, ಆ ಸಮಸ್ಯೆ ಬಗೆಹರಿಸಿಲ್ಲ ಇವತ್ತಿನವರೆಗೂ. ಆ ಕಾರಣದಿಂದ ನಿನ್ನೆ SP ಮತ್ತು DC ಅವ್ರನ್ನ ಭೇಟಿಯಾಗಿ ಮನವಿ ಕೊಟ್ಟು ಬಂದಿದ್ದೀವಿ. ಅವರು ಒಂದು ವಾರದ ಕಾಲಾವಕಾಶವನ್ನು ಕೇಳಿದರೆ 1 ವಾರ ಕಾಲಾವಕಾಶ ಕೊಟ್ಟು ಬಂದಿದ್ದೀವಿ. 1 ವಾರದ ಕಾಲಾವಕಾಶದಲ್ಲಿ ಅದು ಸರಿ ಹೋದರೆ ಸರಿ, ಜನರಿಗೆ ಸರಿಯಾಗಿ ನೀರು ಬರುತ್ತೆ ಅಂದ್ರೆ ಸರಿ, ಇಲ್ಲದೆ ಇದ್ರೆ ನಾವು ಸಾರ್ವಜನಿಕರನ್ನ ಕರ್ಕೊಂಡು ಪ್ರತಿಭಟನೆಯನ್ನು 1 ವಾರದ ನಂತರ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿಕ್ಕೆ ಬಯಸ್ತೇನೆ. ಧನ್ಯವಾದ. ಒಂದು ನಿಮಿಷ, ನಾನು ಅವರು ಹೋರಾಟ ಪ್ರಾರಂಭ ಆದ ನಂತರ 13-14ನೇ ದಿನಕ್ಕೆ ಹೋಗಿದ್ದೆ. ನಾನು ಹೋಗಿ ಅವರ ಮನವಿಯನ್ನು ಆಲಿಸಿದೆ. ಈ ಸಮಸ್ಯೆ ಇದು ಯಾವಾಗಲಿಂದ ಇದೆ ಅಂದರೆ 1981-82ರಲ್ಲಿ ಏನು ನಾರಾಯಣಪುರ ಗೇಟ್ ಹಾಕಿ ಮಾನ್ಯ ಗುಂಡೂರಾಯರು ನೀರು ನಿಲ್ಲಿಸಿದ್ರಲ್ಲ, ಆವಾಗಲಿಂದನೂ ಇದು ಒಂದು ಹೋರಾಟ ಇತ್ತು. ಆ ಭಾಗದ ಗ್ರಾಮದ ಜನರು ಏನಂತಿದ್ರು, ಊರ ಪಕ್ಕದಲ್ಲೇ ನೀರು ಬಂದಿಲ್ಲತ್ತ, ಮಲೇರಿಯಾ ಬೆಲ್ಟ್ ಆಗುತ್ತಾ, ಆದ್ರಿಂದ ಜನರ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದೀವಿ, ಈ ಗ್ರಾಮಗಳನ್ನ ಯೋಜನಾ ನಿರಾಶ್ರಿತರು ಅಂತೇಳಿ ಸ್ಥಳಾಂತರ ಮಾಡ್ರಿ ಅಂತೇಳಿ ಅವ್ರ ಬೇಡಿಕೆ ಇತ್ತು. ಯಾವಾಗ್ಲಿಂದ? ದಿವಂಗತ SS ಕಡಪಟ್ಟಿ ಅಣ್ಣವ್ರ ಕಾಲದಾಗಲಿಂದನೂ ಇತ್ತು. 1981-82 ನೀರು ನಿಂತಾಗಲಿಂದನೂ ಇದು ಸಮಸ್ಯೆ ಇತ್ತು. ಅದಾದ ನಂತರ ಕಡಪಟ್ಟಿ ಅಣ್ಣವ್ರ ಕಾಲಕ್ಕೂ ಇದನ್ನ ಏನು ಸ್ಥಳಾಂತರ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಸಲ್ಲಿಸಿದ್ರು. ಅದಾಗಲಿಲ್ಲ. ಮುಂದೆ ಬಂದವರು 15 ವರ್ಷ ಯಾರಿದ್ರು? ಇವ್ರ ತಂದೆಯವರಲ್ಲ, ಅವರು ಮಾಡಲಿಲ್ಲ. ಅವ್ರು ಯಾಕೆ ಮಾಡಲಿಲ್ಲ? ಜಾಮದಾರ್ ಅವರಿಗೆ, ದಿವಂಗತ ಶ್ರೀ SR ಕಾಶಪ್ಪನವರಿಗೆ ಭಿನ್ನಾಭಿಪ್ರಾಯ ಬಂದು ಆ ಗ್ರಾಮಗಳ ಸ್ಥಳಾಂತರ ಆಗಲಿಲ್ಲ. ಅದಾದ ನಂತರ 2004ರಲ್ಲಿ ನಾನು ಶಾಸಕನಾದ ನಂತರ ಆ ಗ್ರಾಮಗಳ ಸ್ಥಳಾಂತರ ಮಾಡ್ಬೇಕಂತೇಳಿ ಮನವಿ ಕೊಟ್ಟು ನಾನು ಸರ್ಕಾರದಲ್ಲಿ ಒತ್ತಡ ಹಾಕಿದೆ. ನಮ್ಮ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ 2006ರಲ್ಲಿ 7ರಲ್ಲಿನ ಫ್ಲಡ್ ಬಂದ್ಬಿಡಿತು. 7ರಲ್ಲಿ ಮತ್ತು 9ರಲ್ಲಿ ಫ್ಲಡ್ ಬಂತು. ಫ್ಲಡ್ ಬಂದಾಗ 9ರ ಫ್ಲಡ್ ಬಂದಾಗ ಏನಂದ್ರು, ಈ ಒಂದು ನೆರೆ ಪೀಡಿತ ಪ್ರದೇಶ ಅಂತ ಹೇಳಿ ಸ್ಥಳಾಂತರ ಮಾಡಿಬಿಡೋಣ ಎಲ್ಲವನ್ನೂ ಅಂತಂದ್ರು. ಆ ರೀತಿ ಇಲ್ಲ. ಇವು ಕೆಲವು ಗ್ರಾಮಗಳು ಯೋಜನಾ ಪೀಡಿತ ಪ್ರದೇಶಗಳಾಗ್ತವ, ಯೋಜನೆಯಲ್ಲಿ ಬಾಧಿತವಾದಂಥ ಪ್ರದೇಶಗಳಂತೇಳಿ ಇವ್ರಿಗೆ ಕಾಂಪೆನ್ಸೇಷನ್ ಕೊಟ್ಟು RC ಸೆಂಟರ್ ಮಾಡಿ ನಾವು ಸ್ಥಳಾಂತರ ಮಾಡ್ಬೇಕಂತ ಹೇಳಿ ಸರ್ಕಾರದ ಮೇಲೆ ಅವತ್ತು ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು, ಅವರಿಗೆ ಒತ್ತಾಯ ಮಾಡಿ ಇದ್ದಾಗ ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರಿದ್ರು. ಈ ಗ್ರಾಮಗಳನ್ನು ಸ್ಥಳಾಂತರ ಮಾಡಿದ್ವಿ. ಹೆಂಗ್ ಸ್ಥಳಾಂತರ ಮಾಡಿದ್ವಿ? ಅವ್ನ ಮುಳುಗಡೆ ಮಾಡಿ ವ್ಯಾಲ್ಯೂಯೇಷನ್ ಮಾಡಿಸಿ ದುಡ್ಡು ಕೊಡಿಸಿದ್ವಿ. ಅವ್ರ ಮನೆಗಳಿಗೆ ದುಡ್ಡು ಕೊಡಿಸಿದ್ವಿ. RC ಸೆಂಟ್ರಿಗೆ ಭೂಮಿ ಖರೀದಿ ಮಾಡಿಸಿದ್ವಿ. RC ಸೆಂಟ್ರಿಗೂ ಕೂಡ ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ RC ಸೆಂಟ್ರಿಗೆ ಬೇಕಾಗಿರ್ತಕ್ಕಂಥ ಭೂಮಿಯನ್ನು ರೈತರಿಂದ ವಶಪಡಿಸಿಕೊಂಡಿದೆ. ಈ ಶೆಡ್ಗಳನ್ನು 2007ರಲ್ಲಿ ಹಾಕಿರ್ತಕ್ಕಂಥವು 2 ಬಾರಿ ನಾನಾ ಶಾಸಕನಾದಾಗ 13ರಿಂದ 18ರವರೆಗೆ ನಾ ಇರಲಿಲ್ಲ. 18ರಿಂದ 23ರೊಳಗೆ ಮತ ನಾನೇ ರಿಪೇರಿ ಮಾಡಿಸಿ ಇನ್ನು ಅದು RC ಸೆಂಟರ್ ಕೆಲಸ ಮುಗಿದ ಮೇಲೆ ಅಲ್ಲಿ ಹೋಗುವಂತೀರ ಅಂತೇಳಿ ಹೇಳಿದ್ವಿ. ಈಗ 3 ವರ್ಷ ಆತಲ್ಲ, 3 ವರ್ಷದಲ್ಲಿ ಏನು ಮಾಡಿದ್ದಾರೆ? ಏನೇನೇನೇನೂ ಮಾಡಿಲ್ಲ. ನಾನು ಅದನ್ನ ಮಾಡೀನಿ, ಇದನ್ನ ಮಾಡೀನಿ. ಇವನು ಮುಳುಗಡೆ ಮಾಡಿದ್ದ ನಾನು, ಅವ್ರಿಗೆ ಪರಿಹಾರ ಕೊಡಿಸಿದ್ದ ನಾನು. ನಮ್ಮ ಸರ್ಕಾರದ ಅವಧಿಯಲ್ಲಿ ಲಕ್ಷಾಂತರ ಗಟ್ಟಲೆ ಯಾರು ಚಿಕ್ಕ ಮನೆ ಇದ್ದವ್ರಿಗೆ ಲಕ್ಷಾಂತರ ಗಟ್ಟಲೆ ಬಂದವ, ದೊಡ್ಡ ಮನೆ ಇದ್ದವರಿಗೆ ಕೋಟಿ ಗಟ್ಟಲೆ ಬಂದೈತೆ ಪರಿಹಾರ ಕೋಟಿ ಗಟ್ಟಲೆ ಬಂದೈತೆ. ಚಿಕ್ಕ ಮನೆ ಇದ್ದವ್ರಿಗೆ 5 ಲಕ್ಷ 10 ಲಕ್ಷ ಹಿಂಗೆ ಬಂದವ, ಅವ್ರ ಮನೆಗೆ ತಕ್ಕಂಗೆ ಬಂದವ.
ನಾನು ನಿನ್ನೆನೂ ಹೋಗಿ ಬಂದೀನಿ. ನಾನು ನಿನ್ನೆ ಹೋಗಿ ಇಲ್ಲ ನಾನು ನಿನ್ನೆ ದಿವಸನ ಹೋಗಿ ನಾ ಒಂದು ನಿಮಿಷ ನಿನ್ನೇನು ಹೋಗಿ ಬಂದೀನಿ. ನನಗೇನು ಮನವಿ ಕೊಟ್ರಲ್ಲ ಅವತ್ತು, ಆ ಮನವಿ ತಗೊಂಡು ಬೆಂಗಳೂರಿಗೆ ಹೋಗಿ KBJNL MD ಶ್ರೀಯುತ ಕುಲಕರ್ಣಿ ಅವರು ಅಂತ ಹೇಳಿದ್ದಾರೆ. KBJNL MD ಅವ್ರನ್ನ ಸ್ವತಃ ಭೇಟಿಯಾಗಿ, ಯಾಕಂದ್ರೆ ಅವರಿಗೂ ನನಗೂ ತುಂಬಾ ಪರಿಚಯ. ಮುಂಚೆ ಗೋವಿಂದ ಕಾರಜೋಳ ಅವರು ನೀರಾವರಿ ಸಚಿವರಿದ್ದಾಗ ಅವರ ಒಂದು ಅಧೀನದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ ಆಗಿರೋದ್ರಿಂದ ಅಥವಾ ಅವರಿಗೂ ನಮಗೂ ತುಂಬಾ ಪರಿಚಯ. ಅವ್ರ ಹತ್ರ ಹೋಗಿ ಕುಂತ್ಕೊಂಡು ನಾನೇ ಸ್ವತಃ ಪತ್ರ ಕೊಟ್ಟು ಈ ರೀತಿ ಸಮಸ್ಯೆ ಇದೆ, ಆದಷ್ಟು ಬೇಗ ಇವ್ರನ್ನ, ಅವ್ರ ಬೇಡಿಕೆ ಏನೈತೆ 4 ಗುಂಟೆ ಜಾಗ ಬೇಕು ಒಬ್ಬರಿಗೆ, ಆಮೇಲೆ ಈ ಶೆಡ್ಗಳನ್ನ RC ಸೆಂಟರ್ಗೆ ಸ್ಥಳಾಂತರ ಮಾಡ್ರಿ, ಅಲ್ಲಿ ಮೂಲಭೂತ ಸೌಕರ್ಯಗಳಾದ ಕುಡಿಯೋ ನೀರು, ಕರೆಂಟು ಇವೆರಡನ್ನು ಕೊಡ್ರಿ ಅಂತ ಕೇಳಕತ್ತಾರ. ಈಗ ಆಲ್ರೆಡಿ RC ಸೆಂಟರ್ ರೆಡಿ ಇದಾವೆ, ಇನ್ನು ಉಳಿದವನ್ನ ಕೆಲಸ ಕಾಮಗಾರಿಗಳು ಕೊಡಬೇಕು ಅಂತ ಹೇಳಿ ನಾನು ಮನವಿ ಕೊಟ್ಟು ಕಾಸಿ ಹೇಳಿ ಬಂದೀನಿ. 73 ಲಕ್ಷ ರೂಪಾಯಿ ಇವರೇನೋ ಎಸ್ಟಿಮೇಟ್ ಮಾಡಿ ಕಳಿಸಿದಾರೆ ಅಂತ ಅಧಿಕಾರಿಗಳು. ನಿನ್ನೆ ಜನರಲ್ ಮ್ಯಾನೇಜರ್ RC R&Rದವ್ರು ಬಂದಿದ್ರು, ಅವರು ಬಂದಿದ್ರು, ಸ್ಪೆಷಲ್ DC ಅವರು ಬಂದಿದ್ರು. ನಾನು ಹೋದಾಗ ಅವರು ಇದ್ರು. ಹೌದೌದು, 10 ಗ್ರಾಮದ 10 ಗ್ರಾಮನ ಮುಳುಗಡೆ ಮಾಡಿರ್ತಕ್ಕಂಥದ್ದು. 10 ಗ್ರಾಮನು ಕೆಸರು ಹಕ್ಕುಪತ್ರ ನಾನು ಇರುವಾಗ ಕೆಲವರಿಗೆ ಕೊಟ್ಟಿದ್ವಿ, ಇನ್ನು ಉಳಿದವರಿಗೆ ಯಾರ್ಯಾರಿಗೆ ಉಳಿದಿದ್ರು ಅವರು ಡಾಕ್ಯುಮೆಂಟ್ಸ್ ತಗೊಂಡು ಕೊಡ್ತು ಅಂತಂದ್ರೆ ಕೊಡ್ರಿ ಅಂತ ಹೇಳಿ. ಇಲ್ಲಿವರೆಗೂ ಈ 3 ವರ್ಷದಾಗ ಯಾವುದೇ ಹಕ್ಕುಪತ್ರ ಕೊಡಕ್ಕಾಗಿಲ್ಲ, ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡಕ್ಕಾಗಿಲ್ಲ. ಈ 3 ವರ್ಷದಾಗ ಏನ್ ಮಾಡಿಲ್ಲ, ಏನು ಮಾಡಿಲ್ಲ. ಕೊಟ್ಟಿಲ್ಲ. ಅದು ಆರೋಪ ಸತ್ಯ ಐತೆ, ಸುಳ್ಳೇನಿಲ್ಲ, ಸತ್ಯ ಐತೆ. ಅಲ್ಲಿ ನಾವಂತ ಹೇಳಿನಿ, MD ಅವ್ರಿಗೆ ಹೇಳಿನಿ, ಆದಷ್ಟು ಬೇಗ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡ್ರಿ, ಪರಿಹಾರ ಮಾಡ್ರಿ ಅಂತಾನೆ ಹೇಳಿದ್ದೀನಿ, ಹೇಳಿ ಬಂದೀನಿ. ಅವರು ಪಾಸಿಟಿವ್ ಉತ್ತರ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಯಾರು? ಕುಲಕರ್ಣಿ ಅವರು, KBJNL MD. ಆಮೇಲೆ ನಿನ್ನೆ GM ಅವರು, ಜನರಲ್ ಮ್ಯಾನೇಜರ್ R&R ಅವರು ಬಂದಿದ್ರು, ಮತ್ತು ಸ್ಪೆಷಲ್ DC ಅವರು ಬಂದಿದ್ರು, ಲ್ಯಾಂಡ್ ಅಕ್ವಿಷನ್ ಅವರು. ಅವರೆಲ್ಲ ಅವ್ರಿಗೂ ಕೂಡ ಹೇಳಿದ್ರು. ಅವರು ಮತ್ತೆ ಅಲ್ಲೇ ರೈತರು ಎಲ್ಲರೂ ಕುಂತು ಅವ್ರ ಜೊತೆ ಏನೇನು ಸಮಸ್ಯೆ ಇದೆ ಅದನ್ನ ಚರ್ಚೆ ಮಾಡಿ ಈ ಒಂದು 15 ದಿವಸದೊಳಗೆ ಏನು ಸಾಧ್ಯತೆ ಅದನ್ನ ಪರಿಹಾರ ಮಾಡ್ತು ಅಂತ ಹೇಳಿ ನಿನ್ನ ಭರವಸೆ ಕೊಟ್ಟು ಹೋಗಿದ್ದಾರೆ. ನನ್ನ ಸಮಕ್ಷಮನ ನಿನ್ನೆ ಆಗಿರ್ತಕ್ಕಂಥದ್ದು. ನಾನು 15 ದಿವಸದಲ್ಲಿ ಕೆಲವು ಸಮಸ್ಯೆಗಳನ್ನು ಬಗೆಹರಿಸ್ತೀವಿ, ಇನ್ನು ಕೆಲವು ಸಮಸ್ಯೆಗಳು ಉಳಿತಾವ, ಅವನ್ನ ಆಮೇಲೆ ಸರ್ಕಾರದ ಮಟ್ಟದಲ್ಲಿ ಒಯ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರ ಮಟ್ಟದಲ್ಲಿ ಆಗ್ಬೇಕು, ಆದ್ರಿಂದ ಇಲ್ಲಿ ನಾವು ಮಾಡೋಕ್ಕಾಗಲ್ಲ, ನನ್ನ ಕೈಯಲ್ಲಿಲ್ಲ, ನನ್ನ ಕೈಯಲ್ಲಿ ಇದ್ದು ಎಲ್ಲವನ್ನು ಮಾಡ್ತೀವಿ ಅಂತ ಹೇಳಿ ನಿನ್ನ ಭರವಸೆ ಕೊಟ್ಟಾರ ಅವರು. ಸಾರ್ವಜನಿಕರ ಮುಂದೆನ ಇದ್ದಲ್ಗಿ ಗ್ರಾಮದಲ್ಲೇನ ಅದೇ ಸತ್ಯಾಗ್ರಹ ಸ್ಥಳದಲ್ಲೇನ ಭರವಸೆ ಕೊಟ್ಟರು. ಯಾವುದು? 2021 ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಆಗಬೇಕಾಗಿತ್ತು, ತಾವು ಅದನ್ನ ಮಾಡಲಾದ ಕಾರಣಕ್ಕೆ ಈ ವಿಪದ ಸಮಸ್ಯೆ. ಮತ್ತೆ 23-24 ಏನ್ ಮಕ್ಕೊಂಡಿದ್ದಂತಾನ? 21-22 ನಾ ಮಾಡಿಲ್ಲ ಅಂತ ಹೇಳ್ತಾನಲ್ಲ, 23-24 ಏನ್ ಮಾಡ್ತದ? ಮಕ್ಕೊಂಡಿದ್ದಂತಾನ? ಈಗ ಎತ್ತರಾಗೈತಾನ? ಜನ ಕೇಳಕತ್ತಿದ ಮೇಲೆ ಇದು ಯೋಜನೆ ಇರೋದು 30 ವರ್ಷದವರೆಗೆ. ನಾನು ಕಟ್ಟಿದ್ದಕ್ಕೆ ಹೋಗಿ ಬೋರ್ಡ್ ಹಾಕ್ಯದು ಅಸ್ಸಾಮಿದು. ಅಲ್ಲಿ ಕಟ್ಟಿರ್ತಕ್ಕಂಥ ಜಾಕಲ್ಲು, ಪಂಪು, ಪೈಪ್ಲೈನ್ ಅಷ್ಟು ಮಾಡಿರ್ತಕ್ಕಂಥದ್ದು ನಾನು. ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಗಳಿಗೆ ಹೋಗಿ ಬೋರ್ಡ್ ಹಾಕಿದ್ದಾರೆ. ಅದನ್ನ ಬೋರ್ಡ್ ಕೆಲವರು ತೋರಿಸ್ತಾರೆ. ಕಟ್ಟಿರ್ತಕ್ಕಂಥದ್ದು ಪೈಪ್ಲೈನ್ ಅಲ್ಲಿಂದ 48 ಕಿಲೋಮೀಟರ್ ಪೈಪ್ಲೈನ್, ಸ್ಟೀಲ್ ಪೈಪ್ಲೈನ್, MS ಸ್ಟೀಲ್ ಪೈಪ್ಲೈನ್ ತಂದಿರತಕ್ಕಂಥದ್ದು. ಅಲ್ಲಿಂದ ಆಲ್ಮಟ್ಟಿ ಡ್ಯಾಮ್ಲಿಂದ ಉಣಗುಂದ ಡೈರೆಕ್ಟ್ ಒಂದೇ ಪಂಪ್. ಒಂದ್ಸಲ ಪಂಪ್ ಆದ್ರೆ ಮೇಲ್ಗಡೆ FRL ಲೆವೆಲ್ ಏನಿದೆಯಲ್ಲ ಅಲ್ಲಿಂದ ಹುನಗುಂದ ಡೌನ್ ಆಗುತ್ತೆ. ಹುನಗುಂದ ಡೌನ್ ಆಗುತ್ತೆ ಅಂತೇಳಿ ನಾನೇ ನನ್ನ ಗಾಡಿಯಲ್ಲಿ ಒಂದು FRL ಲೆವೆಲ್ ತೋರ್ಸೋಂತ ಒಂದು ಗಾಡಿ ಇತ್ತು ಒಂದು ನಂದ. ಅವಾಗ ಆ ಗಾಡಿ ತಗೊಂಡು ಮೇಲೆ ಹೋದ್ವಿ. ಪೂರ್ತಿ ಮೇಲೆ ಹೋದಾಗ ಹೈಟ್ ಬಂತು. ಆಮೇಲೆ ಹುನಗುಂದಕ್ಕೆ ಬಂದು ನೋಡಿದ್ವಿ, ಕಡಿಮೆ ಇತ್ತು. ಮತ್ತಿದು ಒಂದೇ ಒಂದು ಪಂಪಿಗೆ ಸೈಫನ್ ಸಿಸ್ಟಮ್ನಾಗ ಬರುತ್ತಲ್ಲ ಅಂತೇಳಿ
KUW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಸನ್ನ ಕುಮಾರ್ ಅಂತ ಹೇಳಿದ್ದ. ಆತಗೆ ಹೋಗಿ ಹೇಳಿದೆ ನಾನು, ಏನ್ರಿ ಪ್ರಸನ್ನ ಕುಮಾರ್, ನೀವು ಅಲ್ಲಿಂದ ಲಿಫ್ಟ್ ಮಾಡಿಬಿಟ್ರೆ ಸೈಫನ್ ಸಿಸ್ಟಮ್ ಇಲ್ಕಲ್ಲಿಗೆ ಉಳುವುದಕ್ಕೆ ಬಂದ್ಬಿಡ್ತಾವ, ಮತ್ತು ಉಳುವುದಿಂದ ಪಂಪ್ ಮಾಡಕ್ಕೆ ದಾರಿ ಐತೆ ಅಂತ ಅಂದಮೇಲೆ ಅವ್ರು ನಾವು ನೆಕ್ಸ್ಟ್ ವೀಕ ಮತ್ತೆ ಅವ್ರ ಇಂಜಿನಿಯರ್ ಕಳಿಸಿ ಎಲ್ಲ ಇದನ್ನ ಎಸ್ಟಿಮೇಟ್ ಮಾಡಿಸಿ ಈಗ ತರಿಸಿದ್ರು. ಅದು ಲೊಕೇಶನ್ ಮಾಡಿದ್ದೆ ನಾನು. ಈಗ ನಾ ಮಾಡಿದ್ಮೇಲೆ ಎಲ್ಲರೂ ಬದಾಮಿಯವ್ರು ಮಾಡ್ಯಾರ, ಗುಳೆದು ಗುಡ್ದಾರ, ನಮ್ಮ ಮಗ್ಳನ್ನ ಹಾಕ್ಕೊಂಬಿಟ್ರು. ಈ ಕಡೆ ನಮ್ಮ ಪಂಪ್ ಅದಾವ, ಈಚೆಗೆ ಅವ್ರು ಗುಳೆದು ಗುಡ್ದಾರ ಪಂಪ್ ಅದಾವ. ಅದಾ ಪಂಪ್ ಹೌಸ್ನಾಗ ಇದನ್ನು ಇರಲಿಲ್ಲ, ಇಂಟೆಕ್ ಚಾನಲ್ ಆಗಿ ಮಾಡ್ಬೇಕಾಗಿತ್ತು. ಅದನ್ನು ರಾತ್ರಿ ಕುಂತು ಮಾಡಿಸ್ಬಿದ್ವಿ ನಾವು. ಅಧಿಕಾರಿಗಳು ಅಬ್ಜೆಕ್ಷನ್ ಮಾಡಿದ್ರು, ಅದನ್ನ ಅಲ್ಲಿ ಕೊಡದೇ ಇಲ್ಲ ಅಂತ ಹೇಳಿ ಇದನ್ನ ಹಾಕಿದ್ವಿ. ಏನ ಬ್ರೇಕರ್ ಹಾಕಿ, ಬ್ರೇಕರ್ಲೆ ಕಲ್ಲು ಹೊಡೆದು ಕಾಸಿ ಇಂಟೆಕ್ ಚಾನಲ್ ಮಾಡಿರ್ತಕ್ಕಂಥದ್ದು. ಪೂರ್ತಿ ಡೆಡ್ ಸ್ಟೋರೇಜ್ ಪೂರ್ತಿ ಮುಗಿದೋಯ್ತು ಅಂದ್ರು ಇಲ್ಕಲ್ ನೀರೇನು ಸಮಸ್ಯೆ ಆಗಲ್ಲ ಅಂತ ಸ್ಥಳ ಹುಡುಕಿ ಮಾಡಿರ್ತಕ್ಕಂಥದ್ದು ಅದು. ಈಗ ಇನ್ನೂ ಒಂದಲ್ಲಿ ಸಮಸ್ಯೆ ಏನೈತೆ ಅಂದ್ರೆ, ನಿನ್ನೆ ಅವರು 24 ತಾಸು 23 ತಾಸು ನಮ್ಮೂರ ಪಂಪ್ ರನ್ನಿಂಗ್ ಅದಾವ ಅಂತ ತೋರಿಸಿದ್ರು. ಅಲ್ಲಿ ಇನ್ನೊಂದು ಸಮಸ್ಯೆ ಹೇಳಿದ್ರು, ವೋಲ್ಟೇಜ್ ಡ್ರಾಪ್ ಐತೆ ಅಂತ. ಅದಕ್ಕೆ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಒಂದು ಐತಿ. ಮುಂಚೆ ಯಾವುದು ವೋಲ್ಟೇಜ್ ಡ್ರಾಪ್ ಇರ್ತಿರ್ಲಿಲ್ಲ, ಈಗ ವೋಲ್ಟೇಜ್ ಡ್ರಾಪ್ ಐತಿ. ನಿನ್ನೆ ತೋರಿಸಿರೋರು ಪಾಪ ಹೆಂಗೆ ವೋಲ್ಟೇಜ್ ಕಮ್ಮಿ ಇರ್ತೀವಿ ನೋಡ್ತೀರಿ ನೀವು. ಆ ಲೈಟು ವೋಲ್ಟೇಜ್ ಕಮ್ಮಿ ಇರ್ತಾರೆ ಡಿಮ್ ಹಾಕವ, ವೋಲ್ಟೇಜ್ ಕರೆಕ್ಟ್ ಆಗಿರ್ತಾರ ಬ್ರೈಟ್ ಹಾಕವ. ಹಂಗ ಅಲ್ಲಿ ಪಂಪನು ಕೆಪಾಸಿಟಿ, ಮೋಟರ್ ಕೆಪಾಸಿಟಿ ಏನಿದೆಯಲ್ಲ, ಪಂಪ್ ಮಾಡ್ಬೇಕಾದ್ರೆ ಅದು ಸ್ಪೀಡ್ ಆಗಿ ತಿರುಗಿದಾಗ ಹೆಚ್ಚು ನೀರು ಬರುತ್ತೆ. ಅದು ವೋಲ್ಟೇಜ್ ಕಮ್ಮಿ ಇತ್ತಂದ್ರೆ ಸ್ಪೀಡ್ ಕಮ್ಮಿ ಆಗುತ್ತೆ, RPM ಕಮ್ಮಿ ಆಗುತ್ತೆ. RPM ಕಮ್ಮಿ ಆಗಿ ಪಂಪಿಂಗ್ ಆಗೋದು, ನೀರು ಪಂಪಿಂಗ್ ಆಗೋದು ಕಡಿಮೆ ಆಗುತ್ತೆ. ಅದನ್ನು ಒಂದು ಕಾರಣ ಐತೆ ಅಂತ ಅವ್ರು ಹೇಳಿದ್ರು ನಿನ್ನೆಲ್ಲೇ, ಟೆಕ್ನಿಕಲ್ ಇಂಜಿನಿಯರ್. ಯಾವುದಕ್ಕೂ ಕೊಡಬಾರ್ದು. ಹೌದು, ಟ್ಯಾಪ್ ಮಾಡ್ಕೊಂಡು ಅದನ್ನ ತೆಗಿಸ್ಬೇಕು. ಅವ್ರಿಗೊಂದು ಬೇರೆ ಲೈನ್ ಹಾಕಿ ಕೊಡ್ಬೇಕು. ಹಾಕಿ ಕೊಟ್ಟು ಆಲ್ಟರ್ನೇಟ್ ಯಾರಿಗೆಲ್ಲ ಅವ್ರಿಗೆ ಮಾಡಿ ಕೊಟ್ಟು ಇದನ್ನ ಸರಿ ಮಾಡ್ಬೇಕಲ್ಲ. ನಾನಿದ್ದಾಗನು ನಾನು ಇರೋಕ್ಕಿಂತ ಪೂರ್ವದಲ್ಲೇನೆ ಇದು ಸಮಸ್ಯೆ ಆಗಿರೋದು. ಅದು ನಾ ಬಂದ್ಮೇಲೆ ಸರಿ ಮಾಡಿದ್ದೆ. ಟೋಟಲಿ ಆ ಎಕ್ಸ್ಪ್ರೆಸ್ ಫೀಡರ್ ಲೈನ್ಗೆ ಏನೂ ಆಗ್ಬಾರ್ದು ಅಂತ ಹೇಳಿ. ಹೌದ್ರಿ, ಈಗ ರಾಜಕಾರಣ ಬಿಟ್ಬಿಡಮ್ಮ. ನಾನು ಮಾಜಿ MLA ಅಲ್ಲ, MLA ಅಲ್ಲ, ರಾಜಕಾರಣ ಬಿಟ್ಟೋಣ, ಜನಸಾಮಾನ್ಯರಾಗಿ ಮಾತಾಡೋಣ ಅಷ್ಟೇ. 2003ವರೆಗೆ ನೀರು ಯಾಕೆ ಬರುತ್ತಿತ್ತು, ಈಗ ಯಾಕೆ ಬರ್ತಾ ಇಲ್ಲ? ಇದು ಒಂದು ಮೂಲಭೂತ ಪ್ರಶ್ನೆ. 2003ವರೆಗೆ ನೀರು ಬಂದೈತ, ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅವ್ರು ರೆಕ್ಟಿಫೈ ಆಗ್ಯಾವ. ಇವರ ನಮ್ಮ ಮೆಂಬರ್ಗಳು ಹೋಗಿ ಕುಂತು ಸ್ವತಃ ಹೋಗಿ ಕುಂತು ಮಾಡಿಸಿ ಬಂದಾರೆ.